ವೆಲ್ಕಮ್ ಟು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಚಾನೆಲ್. ನಮಸ್ಕಾರ ಫ್ರೆಂಡ್ಸ್. ಉಳಿದಿರುವ ಅನ್ನ ಹಾಕಿ ಮೃದುವಾದ ಒಂದು ಗಂಟಿಲ್ಲದ ರೀತಿಯಲ್ಲಿ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಉಳಿದಿರೋ ಅನ್ನನ ಹಾಕಿಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಮಗೆ 2 ಮುದ್ದೆ ಬೇಕಾದಲ್ಲಿ ನಾವು 1 ಬೌಲ್ ಅನ್ನನ ಹಾಕಿದರೆ ಸಾಕು. ಅನ್ನನ ಹಾಕಿಬಿಟ್ಟು ಅನ್ನ ಸ್ವಲ್ಪ ಹದವಾಗಿ ಸ್ವಲ್ಪ ಮೆತ್ತಗಾಗೋ ತನಕ ಅದನ್ನು ಅನ್ನನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಅದಾದ ನಂತರ ನಾನು 1 ಬೌಲ್ ಹಿಟ್ಟು ತೊಗೊಂಡಿದ್ದೀನಿ. ಆ 1 ಬೌಲ್ ಹಿಟ್ಟಲ್ಲಿ ಅರ್ಧ ಬೌಲ್ ಹಿಟ್ಟನ್ನು ಒಣ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಇನ್ನು ಅರ್ಧ ಹಿಟ್ಟನ್ನು ನೀರು ಹಾಕಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ಮಿಕ್ಸ್ ಆದ ನಂತರ ಅನ್ನ ಚೆನ್ನಾಗಿ ಕುದೀತಾ ಇರುತ್ತಲ್ವ, ತುಂಬ ಮೆತ್ತಗಾಗಿ ಬೇಯಿಸ್ಕೋಬೇಕು. ಅನ್ನ ಅಗಳು ಇರಬಾರ್ದು. ಒಂದು ಕಾಳನ್ನ ನೀವು ಹೆಚ್ಚಿಗೆ ನೋಡಿಬಿಟ್ರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕುದೀತಾ ಇರುತ್ತೆ ನೀರು. ಈ ಕುದಿಯೋ ನೀರಿಗೆ ನಾವು ಇವಾಗ ಗರಡಿಟ್ಟಂತಹ ರಾಗಿ ಮತ್ತು ನೀರನ್ನು ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಿ ಬಿಡೋದು. ಇದು ಹಾಕಿದ ನಂತರ ಇದು ಕೂಡ ನಿಧಾನಕ್ಕೆ ಒಂದು ಸ್ವಲ್ಪ ಕುದೀತಾ ಬರುತ್ತೆ. ಇದನ್ನು ಸ್ವಲ್ಪ ಇದೇ ರೀತಿ ಕೈ ಆಡಬೇಕು. ಕೈ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ ಮುದ್ದೆ. ಈ ರೀತಿ ನೀಟಾಗಿ ನೀವು ಕೈ ಆಡಿಸ್ಕೊಂಡು ತಗೊಂಡ್ಬಿಡಿ. ಈ ರೀತಿ ನೋಡಿ ಕುದೀತಾ ಇದೆಯಲ್ವಾ, ಟಪ ಟಪ ಅಂತ ಕುದೀತಾ ಇರುತ್ತೆ. ಆ ಟೈಮಲ್ಲಿ ನಾವು ಇವಾಗ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಅದೇ ಅರ್ಧ ಬೌಲ್ ಹಿಟ್ಟನ್ನು ಎತ್ತಿ ಇಟ್ಟಿದ್ದೆ ನಾನು. ಆ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ನಾವು ಮುದ್ದೆ ತಿರುವೋ ಕೋಲಿನಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಇಷ್ಟು ಪರ್ಫೆಕ್ಟಾಗಿ ಮುದ್ದೆನ ತಿರುಗಲಿಕ್ಕೆ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕೂಡ ಮುದ್ದೆ ಸ್ವಲ್ಪನೂ ಗಂಟಾಗೋಲ್ಲ. ನಾನು ನೋಡಿ ಏನನ್ನು ಹಾಕ್ದೇ ಮುದ್ದೆ ಮಾಡ್ತಾಯಿದ್ದೀನಿ. ಎಣ್ಣೆನೂ ಹಾಕಿಲ್ಲ, ತುಪ್ಪನೂ ಹಾಕಿಲ್ಲ. ನಾವು ಎಣ್ಣೆ ಅಥವಾ ತುಪ್ಪನ 1 ಸ್ಪೂನ್ ಹಾಕೋದ್ರಿಂದ ನಮಗೆ ಹೊಟ್ಟೆ ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್. ಆ ಕಾರಣಕ್ಕೆ ನೀವು 1 ಸ್ಪೂನ್ ತುಪ್ಪ ಹಾಕ್ಕೊಂಡಾರು ರಾಗಿ ಮುದ್ದೆಗೆ ತಿನ್ಬೋದು. ಇಲ್ಲಾದರೆ ಮುದ್ದೆ ಮಾಡುವಾಗ ನಾವು ಕುದಿಯೋ ನೀರಿಗೆ ಮುದ್ದೆಗೆ ತುಪ್ಪ ಅಥವಾ ಎಣ್ಣೆನ 1 ಸ್ಪೂನ್ ಹಾಕ್ಕೋಬೋದು. ಈ ರೀತಿ ಕೈ ಬಿಡದೇ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಕೆಳಗಡೆ ಎತ್ತಿಟ್ಕೊಂಡು ನೀಟಾಗಿ 2 ಕಾಲಲ್ಲಿ ಒಂದು ಬಟ್ಟೆನ ಹಾಕಿಬಿಟ್ಟು ನೀಟಾಗಿ ಪಾತ್ರೆನ ಹಿಡ್ಕೊಳ್ಳಿ. ಪಾತ್ರೆ ಬಿಸಿ ಇರುತ್ತಲ್ವ, ಅದಕ್ಕೆ ಈ ರೀತಿ ಪಾತ್ರೆಯ ಕಂಠಕ್ಕೆ ನೀಟಾಗಿ ನಾವು ಇದನ್ನು ಒತ್ತಿ ಎಳ್ಕೋಬೇಕು ನಮ್ಮ ಕಡೆಗೆ. ಈ ರೀತಿ ಎಳ್ಕೊಳ್ಳೋದ್ರಿಂದ ಗಂಟುಗಳಾಗಲ್ಲ. ನಾವು ಪಾತ್ರೆ ತುಂಬ ಈ ರೀತಿ ಅಲ್ಲಾಡಿಸಿದ್ರೆ ಕೆಲವೊಂದು ಗಂಟುಗಳಾಗ್ತವೆ. ಬಟ್ ಈ ರೀತಿ ಪಾತ್ರೆಯ ಕಂಠಕ್ಕೆ ನಾವು ಮುದ್ದೆ ಕೋಲನ್ನು ಇಟ್ಬಿಟ್ಟು ಈ ರೀತಿ ನಾವು ಎಳೆದು ನಮ್ಮ ಸೈಡ್ ಈ ರೀತಿ ತಕ್ಕೊಳ್ಳೋದ್ರಿಂದ ಗಂಟುಗಳು ಇದ್ರೂ ಕೂಡ ಒಡೆದೋಗುತ್ತೆ. ಬಟ್ ನಾನು ಇವತ್ತು ಮಾಡಿರೋ ಮುದ್ದೆಯಲ್ಲಿ ಒಂದೇ ಒಂದು ಗಂಟು ಕೂಡ ಇರಲಿಲ್ಲ. ನನಗೆ ತುಂಬ ಖುಷಿಯಾಗ್ಬಿಡ್ತು. ತುಂಬ ಚೆನ್ನಾಗಿ ಬಂತು ಇವತ್ತು ಮುದ್ದೆ. ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಒಂದೇ ಒಂದು ಗಂಟು ಇಲ್ಲದೆ ಇರೋ ಥರ ಮುದ್ದೆನ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ರಾಗಿ ಮುದ್ದೆನ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಗಟ್ಟಿ ಆಗುತ್ತೆ. ನಾವು ಈ ರೀತಿ ಅನ್ನ ಹಾಕಿಬಿಟ್ಟು ನಾವು ರಾಗಿ ಮುದ್ದೆ ಸೇವನೆ ಮಾಡೋದ್ರಿಂದ ಮುದ್ದೆ ಮೇಲೆ ನಾವು ಮತ್ತೊಂದು ಸ್ವಲ್ಪ ಅನ್ನ ಊಟ ಮಾಡೋ ಅಗತ್ಯ ಇರೋದಿಲ್ಲ. ಈ ರೀತಿ ನೀರನ್ನು ಸ್ವಲ್ಪ ಕೈನ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಪಾತ್ರೆಯ ಮಧ್ಯೆ ಭಾಗದಲ್ಲಿಟ್ಟು ಒಂದು ಸ್ವಲ್ಪ ತಳಕ್ಕೆ ನೀರು ಬಿಟ್ಟು ನಾನು ಇದನ್ನು ಸ್ವಲ್ಪ ಬೇಯಿಸಿಕ್ಕೆ ಇಟ್ಬಿಡ್ತೀನಿ. ನಾವು ಅನ್ನನ ಯಾವ ರೀತಿ ಅಳ್ಳಕ್ಕೆ ಬಿಡ್ತೀವಲ್ಲ ಆ ರೀತಿ ಅಳ್ಳಕ್ಕೆ ಬಿಡೋಣ. ಒಂದು ಸ್ವಲ್ಪ ಹಸಿ ಇದ್ದರೂ ಕೂಡ ಮುದ್ದೆ ನಮಗೆ ಹೊಟ್ಟೆಗೇನೂ ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ನೀರಲ್ಲಿ ಹಸಿ ಕೈನೂ ಮಾಡಿಬಿಟ್ಟು ಈ ರೀತಿ ಅದ್ದಿ ಮುದ್ದೆನ ನೋಡಿ. ಆವಾಗ ಮುದ್ದೆ ಕೈಗೆ ಹತ್ತಿತು ಅಂದರೆ, ಕೈಗೆ ಹತ್ತಿ ಬಂತು ಅಂದರೆ ಮುದ್ದೆ ಇನ್ನೂ ಹಸಿ ಇದೆ ಅಂತ ಹೇಳಿ. ನಮ್ಮ ಕೈಗೆ ಮುದ್ದೆ ಹತ್ತಲಿಲ್ಲ ಅಂದರೆ ಮುದ್ದೆ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೋಬೋದು. ಇದಾದ ನಂತರ ನೋಡಿ, ಸ್ವಲ್ಪ ಮುಖದ ಮೇಲೆ ಮುಚ್ಚಿ ಒಂದು 5 ಸೆಕೆಂಡು ಸಾಕು. ಸಣ್ಣ ಉರಿನಲ್ಲಿ 5 ಸೆಕೆಂಡ್ ಇದನ್ನು ಬೇಯಿಸ್ಕೊಂಡು ತೆಗೆದು ತಟ್ಟಿದರೆ ನಮಗೆ ಊಟ ಮಾಡಲಿಕ್ಕೆ ಮುದ್ದೆ ರೆಡಿಯಾಗಿಬಿಡುತ್ತೆ. ನೋಡಿ, ನಾನು 5 ಸೆಕೆಂಡ್ ನಂತರ ನಾನು ತೆಗಿತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ. ಒಂದೇ ಒಂದು ಗಂಟು ಕೂಡ ಇಲ್ಲ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಮುದ್ದೆ ಯಾರಿಗೆ ಮಾಡೋಕ್ಕೆ ಬರಲ್ಲ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವರು ಕೂಡ ಮುದ್ದೆ ಮಾಡೋದನ್ನು ಕಲ್ತ್ಕೊಳ್ಳಿ. ಆನಂತರ ನೋಡಿ, ನಾವು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಸಿ ಮಾಡ್ಕೋಬೇಕು ಪ್ಲೇಟ್ನ. ನಾವು ಪ್ಲೇಟ್ನ ಹಸಿ ಮಾಡಿಬಿಟ್ಟು ಮುದ್ದೆನ ಇದಕ್ಕೆ ಪ್ಲೇಟಿಗೆ ಹಾಕಿಬಿಟ್ಟು ತಟ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಉಂಡೆನ ಮಾಡ್ಕೋಬೋದು. ಮುದ್ದೆನ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ನೀಟಾಗಿ ಈ ರೀತಿ ತಟ್ಟಿ ತಗೊಂಡ್ಬಿಟ್ರೆ ನಮಗೆ ಮುದ್ದೆ ರೆಡಿ ಆಯಿತು. ನನಗೆ 2 ಮುದ್ದೆ ರೆಡಿ ಆಯಿತು ಫ್ರೆಂಡ್ಸು. ಮೀಡಿಯಮ್ ಸೈಜಿನ 2 ಮುದ್ದೆ ಮಾಡ್ಕೊಂಡ್ವಿ.
ನೋಡಿ ತಳಕ್ಕೆ ಹತ್ತಿದ ಪಾತ್ರೆ ಫಸ್ಟಿಗೆ ಬಂದಂಥ ಮುದ್ದೆನ ತೆಗೆದು ಗಂಡು ಮಕ್ಳಿಗೆ ಊಟಕ್ಕೆ ಕೊಡಬೇಕಂತೆ. ತಳಕ್ಕೆ ಹತ್ತಿದ ಮುದ್ದೆನ ಹೆಣ್ಮಕ್ಳು ಊಟ ಮಾಡಿದ್ರೆ ನಡೆಯುತ್ತೆ. ನಮ್ಮ ಅತ್ತೆ ಹೇಳ್ತಾ ಇದ್ರು, ಫಸ್ಟಿಗೆ ಮೇಲಿರೋ ಮುದ್ದೆಯೆಲ್ಲ ತೆಗೆದುಬಿಟ್ಟು ಗಂಡು ಮಕ್ಕಳು ತಟ್ಟೆಗೆ ಹಾಕಬೇಕು, ಅಡಿಲಿರೋ ಮುದ್ದೆನ ಬೇಕಿದ್ರೆ ನಾವು ಊಟ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ನಾನು ಅದನ್ನೇ ಪಾಲಿಸ್ತೀನಿ. ಇದು ಗಂಡು ಮಕ್ಳಿಗೆ ಎತ್ತಿಡ್ತಾ ಇದ್ದೀನಿ. ನಾನು ಕೆಳಗಡೆ ತಳಕ್ಕೆ ಹತ್ತಿರೋ ಮುದ್ದೆನ ನಾನು ತಟ್ಟೆ ತಗೊಳ್ತೀನಿ. ನೀವು ಕೂಡ ಇದನ್ನೇ ಫಾಲೋ ಮಾಡಿ. ಈ ರೀತಿ ನೋಡಿ ನೀಟಾಗಿ ತಟ್ಟಿ ತಗೊಂಡ್ಬಿಟ್ರೆ ನಮಗೆ ಮುದ್ದೆ ರೆಡಿ ಆಯಿತು. ನಾವು ಬರೀ ಮುದ್ದೆ ಹಾಕಿ ಮಾಡೋದ್ರಿಂದ ಮಾಡೋ ಮುದ್ದೆ ಸ್ವಲ್ಪ ಕಷ್ಟ ಆಗುತ್ತೆ. ರಾಗಿ ಹಿಟ್ಟು ಮಾತ್ರ ಹಾಕಿ ಮಾಡೋದು. ಈ ಒಂದು ಸ್ವಲ್ಪ ಅನ್ನ ಹಾಕಿ ಮಾಡೋದ್ರಿಂದ ನಮಗೆ ಅಷ್ಟು ಕಷ್ಟನೇ ಅನಿಸಲ್ಲ ಮುದ್ದೆ ಮಾಡಲಿಕ್ಕೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಮುದ್ದೆ ಸೇವನೆ ಮಾಡ್ತಾಯಿದ್ದೀವಿ. ಇದಕ್ಕೆ ಅವರೆಕಾಳು ಆಮೇಲೆ ಮಸೊಪ್ಪು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಆ ಸೊಪ್ಪಿನ ಸಾಂಬಾರು ಜೊತೆಗೆ ಈ ಮುದ್ದೆ ಸೇವನೆ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಆ ಮಸೊಪ್ಪು ಸಾಂಬಾರಿನ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲೇ ಎಂಡ್ ಸ್ಕ್ರೀನಲ್ಲಿ ಹಾಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿಬಿಟ್ಟು ನೀವು ವಿಡಿಯೋನ ನೋಡಿಬಿಟ್ಟು ಮಸೊಪ್ಪನ್ನ ಮಾಡಿಕೊಂಡು ಒಮ್ಮೆ ಮುದ್ದೆ ಊಟ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ಮಕ್ಕಳು ಮತ್ತು ನಿಮ್ಮ ಹಸ್ಬೆಂಡು ಡೈಲಿ ಮುದ್ದೆ ಊಟ ಕೇಳ್ತಾರೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.